ಮಿತ್ರರೇ ನಮಸ್ಕಾರ. ನೀವು ಯಾವಾಗಲಾದರೂ ಕನಸಿನಲ್ಲಿ ಚಪಾತಿ ನೋಡಿದ್ದೀರಾ? ಅಥವಾ ನೀವು ಚಪಾತಿ ಮಾಡುತ್ತಿರುವುದು ತಿನ್ನುತ್ತಿರುವುದು ಕಾಣಿಸಿದೆಯಾ? ಸಾಮಾನ್ಯ ಅನಿಸಬಹುದು, ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಇದು ಒಂದು ಸೂಚನೆ. ನಿಮ್ಮ ಜೀವನದಲ್ಲಿ ಏನೋ ದೊಡ್ಡ ಬದಲಾವಣೆ ಬರೋ ಮುನ್ನ ಈ ರೀತಿಯ ಕನಸುಗಳು ಬರುತ್ತವೆ. ಕನಸುಗಳು ಕೇವಲ ಕಲ್ಪನೆಯಲ್ಲ, ಅವು ನಮ್ಮ ಮನಸ್ಸಿನ ಸಂದೇಶಗಳು. ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿ ಕನಸಿಗೂ ಒಂದು ಅರ್ಥವಿದೆ. ಇವತ್ತು ನಾವು ಚಪಾತಿ ಕನಸಿನ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಅರ್ಥವನ್ನು ತಿಳಿದುಕೊಳ್ಳೋಣ. ಚಪಾತಿ ಅನ್ನುವುದು ಜೀವನದ ಮೂಲ ಆಹಾರ. ಹೀಗಾಗಿ ಕನಸಿನಲ್ಲಿ ಚಪಾತಿ ಕಾಣಿಸುವುದು ಜೀವನದ ಅವಶ್ಯಕತೆಗಳನ್ನು ಸೂಚಿಸುತ್ತದೆ. ಇದು ಆಹಾರ, ಹಣ ಭದ್ರತೆಯ ಬಗ್ಗೆ ಸಂಕೇತವಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಬಿಸಿ ಬಿಸಿ ಚಪಾತಿ ಕಾಣಿಸಿದರೆ ಇದು ಶುಭ ಸೂಚನೆಯಾಗಿದೆ. ಇದು ಮನೆಗೆ ಸಮೃದ್ಧಿ ಮತ್ತು ಸಂತೋಷ ಬರೋ ಸೂಚನೆಯಾಗಿದೆ. ನೀವು ಚಪಾತಿ ತಿನ್ನುತ್ತಿದ್ದರೆ ಇದು ನಿಮ್ಮ ಕಷ್ಟಕ್ಕೆ ಫಲ ಸಿಗುವುದು ಸೂಚಿಸುತ್ತದೆ. ನೀವು ಮಾಡಿದ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಚಪಾತಿ ಸುಟ್ಟಿದ್ದರೆ ಅಥವಾ ಕೆಟ್ಟಿದ್ದರೆ ಇದು ಎಚ್ಚರಿಕೆಯ ಸೂಚನೆ. ಹಣಕಾಸು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು. ಯಾರಾದರೂ ನಿಮಗೆ ಚಪಾತಿ ಕೊಟ್ಟಿದ್ದರೆ ಇದು ಸಹಾಯ ಬರೋ ಸೂಚನೆಯಾಗಿದೆ. ನೀವು ಒಬ್ಬರಲ್ಲ, ಯಾರಾದರೂ ನಿಮ್ಮ ಬೆಂಬಲದಲ್ಲಿದ್ದಾರೆ. ಹೀಗೆ ಸ್ವಪ್ನಶಾಸ್ತ್ರದಲ್ಲಿ ಸೂಚಿಸಲಾಗಿದೆ. ಆಧ್ಯಾತ್ಮಿಕವಾಗಿ ಚಪಾತಿ ತಿನ್ನುವುದು ಅನ್ನಪೂರ್ಣೆ ದೇವಿಯ ಕೃಪೆಯಾಗಿದೆ. ಈ ಕನಸು ಬಂದರೆ ನಿಮ್ಮ ಮೇಲೆ ದೈವಿಕ ಕೃಪೆ ಇದೆ ಅನ್ನೋದು ಕರ್ಮ ಮತ್ತು ಶಕ್ತಿ. ನೀವು ಚಪಾತಿ ಮಾಡುತ್ತಿರುವುದು ಕಂಡರೆ ಅದು ನಿಮ್ಮ ಕರ್ಮದ ಪ್ರತಿಫಲ. ನೀವು ಮಾಡುತ್ತಿರುವ ಕೆಲಸ ಮುಂದೆ ಫಲ ಕೊಡುತ್ತದೆ. ವೈಜ್ಞಾನಿಕವಾಗಿ ಸೈನ್ಸ್ನ ಪ್ರಕಾರ ನಾವು ದಿನದಲ್ಲಿ ಯೋಚಿಸಿದ ವಿಷಯಗಳು ಕನಸಿನಲ್ಲಿ ಬರುತ್ತವೆ. ನೀವು ಆಹಾರದ ಬಗ್ಗೆ ಯೋಚಿಸಿದರೆ ಅದು ಕನಸಾಗಿ ಬರುತ್ತದೆ. ಚಪಾತಿ ಅನ್ನುವುದು ಹಂಗರ್ ಸಿಗ್ನಲ್ ಕೂಡ ಆಗಿರಬಹುದು. ನಿದ್ರೆಯಲ್ಲಿ ಬಾಡಿ ಎನರ್ಜಿ ಕಡಿಮೆ ಆಗಿದ್ದರೆ ಮೆದುಳು ಆಹಾರ ವಿಜುವಲ್ಸ್ ಕ್ರಿಯೇಟ್ ಮಾಡುತ್ತದೆ. ಮನೋವೈಜ್ಞಾನಿಕ ಅರ್ಥ ಸೈಕಾಲಜಿ ಪ್ರಕಾರ ಚಪಾತಿ ಕಂಫರ್ಟ್ ಅನ್ನು ಸೂಚಿಸುತ್ತದೆ. ನೀವು ಸೇಫ್ ಮತ್ತು ಸೆಕ್ಯೂರ್ ಫೀಲ್ ಮಾಡಬೇಕು ಅಂತ ಮನಸ್ಸು ಹೇಳುತ್ತದೆ. ನೆಗೆಟಿವ್ ಮತ್ತು ಪಾಸಿಟಿವ್ ಕಂಪ್ಯಾರಿಸನ್. ಬಿಸಿ ಚಪಾತಿಯನ್ನು ಕಂಡರೆ ಶುಭ, ತಿನ್ನುವುದು ಕಂಡರೆ ಯಶಸ್ಸು, ಸುಟ್ಟ ಚಪಾತಿ ಕಂಡರೆ ಎಚ್ಚರಿಕೆ, ಕೊಡುವುದು ಕಂಡರೆ ಸಹಾಯ. ಹೀಗಾಗಿ ಕನಸಿನ ಡೀಟೇಲ್ಸ್ ತುಂಬಾ ಮುಖ್ಯವಾಗಿರುತ್ತದೆ. ಮುಖ್ಯವಾಗಿ ಹೇಳುವುದೇನೆಂದರೆ ಪ್ರತಿ ಕನಸನ್ನು ಲಿಟರಲ್ ಆಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಪರಿಸ್ಥಿತಿ, ನಿಮ್ಮ ಮನಸ್ಥಿತಿ ಕೂಡ ಮುಖ್ಯ. ಕನಸು ಒಂದು ಸೂಚನೆ ಮಾತ್ರ. ಕೊನೆಯದಾಗಿ ಹೇಳುವುದೇನೆಂದರೆ ಕನಸಿನಲ್ಲಿ ಚಪಾತಿ ಕಾಣಿಸಿದರೆ ಇದು ಕೇವಲ ಆಹಾರವಲ್ಲ, ಅದು ಜೀವನದ ಒಂದು ಸಂದೇಶ. ನಿಮಗೆ ಯಾವ ರೀತಿಯ ಕನಸು ಬಂದಿದೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಸ್ವಪ್ನಶಾಸ್ತ್ರದ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.